ಹಾಯ್ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಬರ್ಡ್ಸ್ ವಿಶಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲೇನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಾಗುವುದೇ ಸೂರ್ಯನ ಒಂದು ಸರ್ಪ್ರೈಸಿಂಗ್ ಫೋನ್ ಕಾಲ್ನಿಂದ. ಅವನು ಚೇತನಗೆ ಕರೆ ಮಾಡಿ ಎಲ್ಲಾ ತಯಾರಿ ಮಾಡ್ಕೋ ಚೇತನ, 2 ಹೂವಿನ ಹಾರ ತಗೊಂಡ್ಬಾ ಅಂತ ಹೇಳ್ತಾನೆ. ಚೇತನ ಕೇಳ್ತಾನೆ, ಯಾಕೋ ಸೂರ್ಯ? ಅದಕ್ಕೆ ಸೂರ್ಯ, ನೀನ್ ಸುಮ್ನೆ ತಗೊಂಡ್ಬಾರಪ್ಪ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಇವತ್ತು ನನ್ನ ಹೃದಯಕ್ಕೆ ಹತ್ತಿರದ ದಿನ ಚೇತನ, ಅದಕ್ಕೆ. ಈ ಮಾತು ಕೇಳಿದ ಚೇತನ್ಗೆ ಕುತೂಹಲ ಜಾಸ್ತಿ ಆಗತ್ತೆ. ಸೂರ್ಯನ ಮನೆಗೆ ಬರ್ತಾನೆ. ಅಲ್ಲಿ ಸೂರ್ಯನ ಪ್ಲಾನ್ ಗೊತ್ತಾಗಿ ಅವನು ಶಾಕ್ ಆಗ್ತಾನೆ. ಆದ್ರೆ ಸೂರ್ಯ ಚೆನ್ನಾಗಿ ಸ್ಮೈಲ್ ಮಾಡಿ ಹೇಳ್ತಾನೆ, ಇವತ್ತು ಚಂದನ ಬರ್ತಾ ಇವಳನ್ನ ಲೈಫ್ ಪೂರ್ಣವಾಗಿ ಒಪ್ಕೊಳ್ಳೋ ದಿನ. ಅವಳ ಪ್ರೀತಿಗೆ ಇವತ್ತು ನಾನ್ ಸಮರ್ಪಿತವಾಗ್ತೀನಿ. ಅವನ ಕಣ್ಣಲ್ಲಿ ಫುಲ್ ಸಂತೋಷ ತುಂಬಿತು. ಇನ್ನೊಂದು ಕಡೆ ಮನೋಜ್ ಗಂಭೀರವಾಗಿ ಫೋನ್ ಕೈಲಿದ್ದು ಏನು ಮಾತಾಡೋ ಸ್ಟೇಜಲ್ಲಿಲ್ಲ. ಅವನ ಮನಸ್ಸು ಹೆದರಿದೆ. ಛಾಯಾ ಮಾತಾಡೋಕೆ ಆಗೋಲ್ಲ. ಆತನ ನಡವಳಿಕೆಯಿಂದ ಛಾಯಾ ಕಳವಳಪಟ್ಟು ಕೇಳ್ತಾಳೆ, ಏನಾಯ್ತು ಮನೋಜ್, ನೀನ್ಯಾಕ್ ಮೌನವಾಗಿದ್ಯಾ ಅಂತ ಛಾಯಾ ಕೇಳ್ತಾಳೆ. ಆಗ ಮನೋಜ್ ತಲೆಬಾಗಿಟ್ಟು, ನನಗೆ ನನ್ನ ತಪ್ಪುಗಳು ಬೇಲಿಯಾಗ್ತಾ ಇವೆ ಛಾಯಾ, ನಾನೀಗೂನು ನಿನ್ನ ಮುಂದೆ ನಿಂತು ಪ್ರೀತಿಯನ್ನ ಕೇಳೋಕೆ ಅರ್ಹನೇ? ಅವನ ಮಾತು ಕೇಳಿ ಛಾಯಾ ಕಣ್ಣಲ್ಲಿ ನೀರ್ ತುಂಬುತ್ತೆ. ಆದ್ರೆ ಅವಳು ಅವನ ಕೈ ಹಿಡಿದು, ನೀನು ಒಬ್ಬ ತಪ್ಪು ಮಾಡಿದ್ರೆ ನಾನಿನ್ನ ಬಿಟ್ಹೋಗೋಲ್ಲ ಮನೋಜ್, ನಾನಿನ್ನ ನಿಜವಾಗಿ ಪ್ರೀತಿಸ್ತೀನಿ ಅಂತ ಹೇಳಿ ಆತನನ್ನ ಅಪ್ಕೊಳ್ತಾಳೆ. ಈಗ ಮತ್ತೆ ಸೂರ್ಯ ಚಂದನ ದೃಶ್ಯಕ್ಕೆ ಬರ್ತೀವಿ. ಚಂದನ ಸಾಂಪ್ರದಾಯಿಕವಾಗಿ ತಯಾರಾಗಿ ಬರ್ತಾಳೆ. ಬೆನ್ನು ಹಿಂದಿನಿಂದ ಸೂರ್ಯ ಹಾರ ಹಾಕಿ ಮುದ್ದಾಗಿ ಕೇಳ್ತಾನೆ, ನನಗೆ ನಿನ್ನ ಹತ್ತಿರ ಇರಬೇಕು, ಈ ಜೀವವನ್ನೇ ಕೊಡ್ತೀನಿ, ನೀನೊಪ್ಕೊಳ್ತೀಯಾ? ಚಂದನ ನಗುತ್ತಲೇ ಕಣ್ಣು ಮಾಯಿಸ್ಟಾಗಿ ತಲೆ ಅಣಕು ಮಾಡ್ತಾಳೆ. ಇವತ್ತಿನ ಹರ್ಷೋಲ್ಲಾಸ ಸ್ಮರಣೀಯವಾಗಿ ರೂಪುಗೊಳ್ಳುತ್ತೆ. ಅವರಿಬ್ಬರ ನಡುವಿನ ಪ್ರೀತಿಯ ಸಫರ ಸಕಾರಾತ್ಮಕ ಹೆಜ್ಜೆ ಇಡುತ್ತೆ. ಇನ್ನೊಂದೆಡೆ ಶಾಂತಿ ತೀರ್ಥಹಳ್ಳಿ ಮನೆಗೆ ಹೋಗಿ ತನ್ನನ್ನು ಏಕೆ ದೂರ ಇಡ್ತಿದ್ದಾರೆ ಅನ್ನೋದನ್ನ ಕೇಳ್ತಾಳೆ. ಅಲ್ಲಿರುವವರು ತೀವ್ರ ಹತಾಶೆಯಿಂದ ನೋಡಿ, ನೀನು ಮನೋಜ್ ಜೊತೆ ಏನ್ ತೀರ್ಮಾನ ಮಾಡಿದ್ದು ಗೊತ್ತಾಗೋಕಾಗಿಲ್ಲ, ನಾವು ನಿನ್ನ ತೋರೋದ್ ಬೇಡವಲ್ವಾ? ಈ ಮಾತು ಕೇಳಿ ಶಾಂತಿ ತೀವ್ರ ಭಾವೋದ್ರೇಕದಿಂದ, ನಾನು ಸತ್ಯವನ್ನೇ ಬಿಚ್ಚಿಟ್ಟಿದ್ದೆ, ಆದ್ರೆ ಅದನ್ನ ಎಲ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ. ಅವಳ ಕಣ್ಣು ತುಂಬಿ ಹೊರಗಬರೋಕೆ ಕ್ಷಣ ಮಾತ್ರ ಬಾಕಿ ಇಟ್ಟು. ಈಗ ಅವಳು ತೀರ್ಮಾನ ಮಾಡ್ತಾಳೆ, ತನ್ನ ಸ್ಥಾನವನ್ನ ಮತ್ತೆ ಪ್ರಾಮಾಣಿಕತೆಯಿಂದ ಧೈರ್ಯದಿಂದ ಪಡೆಯೋಣ ಅಂತ. ಸಂಚಿಕೆಯ ಕೊನೆಯಲ್ಲಿ ಎಲ್ಲ ಪಾತ್ರಗಳು ತಮ್ಮ ತಮ್ಮ ನಿಲುವಿನಲ್ಲಿ ಭಾವನಾತ್ಮಕ ತಿರುವು ತಗೊಂಡು ನಿಲ್ತವೆ. ಇದು ಕೇವಲ ಮತ್ತೊಂದು ದಿನವಲ್ಲ, ಪ್ರೀತಿ, ಕ್ಷಮೆ, ನಂಬಿಕೆ, ನಯತೆ ಮತ್ತು ಬಂಧದ ಬೆಲೆ ಎಷ್ಟು ಎತ್ತರದಲ್ಲಿದೆ ಎಂಬುದನ್ನ ತೋರಿಸುತ್ತೆ. ಇಷ್ಟ ಆಯ್ತಾ ಫ್ರೆಂಡ್ಸ್ ಇವತ್ತಿನ ಎಮೋಷನಲ್ ಎಪಿಸೋಡ್? ನಿಮಗಿಷ್ಟವಾದ್ರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ ಮತ್ತು ಮತ್ತೆ ನೋಡೋಕೆ